ಎಲ್ಲ ಕೃಷಿ ಮಿತ್ರರಿಗೂ ಅಭಿಷೇಕ್ ಮಾಡ್ತಿರೋ ನಮಸ್ಕಾರಗಳು. ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಶುಂಠಿ ಮಾಡಿರ್ತಕ್ಕಂಥ ಶುಂಠಿಗೆ ಪ್ಯಾರಿಕ್ಯೂರಿಯಾ ರೋಗ ಬಂದಿದೆ. ಆ ರೋಗ ಲಕ್ಷಣಗಳೇನು, ಅದು ಯಾವ ಥರ ನಿಯಂತ್ರಣ ಮಾಡಬೇಕು, ಅದರಿಂದ ಏನು ಪರಿಣಾಮ ಆಗುತ್ತೆ, ಮತ್ತು ನಾವು ಯಾವ್ಯಾವ ಔಷಧಿ ಮಾಡಬೇಕು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ ತೋರಿಸ್ತೀನಿ ನಿಮಗೆ. ಬನ್ನಿ ಸ್ನೇಹಿತರೆ, ಕರ್ಕೊಂಡು ಹೋಗ್ತೀನಿ ನಿಮಗೆ. ಪ್ಯಾರಿಕ್ಯೂರಿ ಯಾವ ಥರ ಆಗಿದೆ, ಆ ಜಾಗ ಯಾವ ಥರ ಇದೆ, ಆ ಒಂದು ಶುಂಠಿ ಗಿಡ ಯಾವ ಥರ ಆಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ನಿಮಗೆ ತೋರಿಸ್ತೀನಿ ನೋಡಿರಿ. ಈ ಎಲೆ ಮೇಲೆಲ್ಲ ಈ ಥರ ಆಗಿದೆ ನೋಡಿ. ಇದೇ ಪ್ಯಾರಿಕ್ಯೂರಿ. ಇಲ್ಲಿ ತೋರಿಸ್ತೀನಿ. ಈ ಥರ ಆದಾಗ ಏನಾಗುತ್ತೆ ಅಂದರೆ, ರೋಗ ಒಂದು ನೈಟಿಗೆ ಭಾರಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ಬಿಡುತ್ತೆ. ಇದಕ್ಕೆ ಫಸ್ಟ್ ಔಷಧಿ ಮಾಡ್ಬೇಕು ಇದನ್ನ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ಉಳಿಸ್ಕೊಳ್ಳಿಕ್ಕಾಗಲ್ಲ ಶುಂಠಿನ. ನೋಡಿ, ಇದೇ ಪ್ಯಾರಿಕ್ಯೂರಿ. ಹೋದ ಸರ್ತಿ ನಮ್ಮದು ಸ್ವಲ್ಪ ಜಾಸ್ತಿ ಆಗಿತ್ತು, ಈ ಸರ್ತಿನೂ ಸ್ವಲ್ಪ ಜಾಸ್ತಿ ಆಗಿದೆ. ಇದನ್ನು ಸ್ಟಾರ್ಟಿಂಗ್ ಸ್ಟೇಜು. ಇವಾಗಲೇ ಇದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೆ ನಾವು ಔಷಧಿ ಮಾಡ್ತಾಯಿದ್ದೀವಿ ಇವತ್ತು. ನೋಡಿ, ಕಾಣ್ತಾ ಇರ್ಬೋದು ನಿಮಗೆ, ನೋಡ್ತಾ ಇರ್ಬೋದು ನೀವು. ನೋಡಿ, ಇದೇ ಎಲೆ ಮೇಲೆಲ್ಲ ಒಂಥರ ಚುಕ್ಕಿ 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 ರೋಗ ಬಂದಂಗೆ ಬರುತ್ತೆ ನೋಡಿ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಲೇಜಿನೇ ಮಾಡೋಂಗಿಲ್ಲ. ಲೇಜಿ ಮಾಡ್ತು ಮುಗೀತು. ನೋಡಿ, ನೀವು ನೋಡ್ತಾ ಇರ್ಬೋದು ನೀವು. ನೋಡಿ ಎಷ್ಟಾಗಿದೆ ನೋಡಿ, ಇದೊಂದು ಗುಣಿಲಿ ನೋಡಿ. ಇದೆಲ್ಲ ಫುಲ್ಲು ಪ್ಯಾರಿಕ್ಯೂರಿನೇ ನೋಡಿ. ಯಾವುದೇ ಕಾರಣಕ್ಕೂ ನೀವು ಇದನ್ನು ಲೇಜಿನೇ ಮಾಡೋಂಗಿಲ್ಲ. ಲೇಜಿ ಮಾಡ್ತು ಅಂದರೆ ಮುಗೀತು ಕತೆ ನೋಡಿ. ನಮ್ಮದು ಇದನ್ನು ಸ್ಟಾರ್ಟಿಂಗ್ ಸ್ಟೇಜು, ಅದಕ್ಕೆ ನಾವು ಔಷಧಿ ಮಾಡ್ತಾಯಿದ್ದೀವಿ ಇವಾಗಲೇ. ನೋಡಿ, ಈ ಥರ ಯಾವುದೇ ಕಾರಣಕ್ಕೂ ಆಗಬಾರ್ದು. ಎಲ್ಲ ಹಿಂದೆ ಮುಂದೆ ಎಲ್ಲ ಈ ಥರ ಆಗುತ್ತೆ. ಚುಕ್ಕಿ 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 ರೋಗ ಬಂದುಬಿಡುತ್ತೆ. ಅದು ಏನು ಗೊತ್ತಾ, ಒಂಥರ ಕರೆಂಟು ಹೊಡೆಯೋ ಥರ ಆಗ್ಬಿಡುತ್ತೆ. ಅಷ್ಟೇ, ಡೆವಲಪ್ಮೆಂಟೇ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಇಲ್ಲೆಲ್ಲ ಆಗಿದೆ. ಅದನ್ನು ನಾವು ಇವಾಗ ಸರಿ ಮಾಡ್ಕೊಳ್ತೀವಿ. ಇದಕ್ಕೆ ಬೇಕಾ ಅಂದರೆ ಸ್ಪ್ರೆಡ್ಡರ್ ಇದು ಎಲ್ಲ ಕಡೆಗೂ ಇದಕ್ಕೆ ಹಾಕೋದು ಬಿಡು. ಹಂಗಾರೆ ತಗೋಬೇಡ. ಮಾತ್ರ ಕುಡಿತೀನಿ ಅಂತಲ್ಲ.
ಎಷ್ಟು ಹಾಕಿರಿ ನಾವು ನೋಡಿ ಫ್ರೆಂಡ್ಸ್, ಔಷಧಿ ಕಲಿಸ್ತಾ ಇದ್ದೀವಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ನನ್ನ ತಮ್ಮ ಹೊಡಿತಾ ಇದೆ ನೋಡಿ ಔಷಧಿಯಲ್ಲಿ. ಅದು ಆ ಪ್ಲಾಟ್ ಈ ಪ್ಲಾಟ್ ಎರಡಕ್ಕೂ ಅದು ಹೊಡಿತಾ ಇದ್ದೀವಿ. ಪ್ಯಾರಿಕ್ಯೂರಿಯಾ ಬಂದಿದೆ, ಆ ಒಂದು ಕಾರಣಕ್ಕೋಸ್ಕರ ಹೊಡಿತಾ ಇದ್ದೀವಿ ನೋಡಿ. ನೋಡಿ ಒಬ್ಬರು ಇಲ್ಲಿ ಎಳ್ಕೊಡ್ಬೇಕು, ಪೈಪ್ನ ನೀಟಾಗಿ ಬಿಡಿಸ್ಕೊಡ್ಬೇಕು, ಒಬ್ಬರು ಅಲ್ಲಿ ನೀಟಾಗಿ ಹೊಡ್ಕೊಂಡು ಹೋಗ್ಬೇಕು. ಔಷಧಿ ಖಾಲಿ ಆಗ್ತಾ ಬಂತು, ಒಂದು ಬೇರಲ್ಲ ಇನ್ನು ಬೇರೆ ಬೆರ್ಲಿಗೆ ಹಾಕ್ಬೇಕು ನೋಡಿ. ಇದೇ ಮಿಷಿನಲ್ಲಿ ನಾವು ಔಷಧಿ ಹೊಡೆಯೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇದನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಫಾರ್ಮಿಂಗ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.